Good morning, everybody. Last class we are mainly discussing about there's a third problem of the underwriting of shares and debenture. Today class we are discussing about the third problem regarding first one, third one. There is Sagala Limited incorporated on 1/1/2008. Okay, incorporated under Sagala Limited registration ಆಗಿರೋ date ನಾವು ಹೇಳಿದಾನೆ. Issued a prospector invent a application for 20,000 equity share. Okay, ಅವರಿಗೆ ಎಷ್ಟು ಅಪ್ಲಿಕೇಶನ್ ನ ಅವರು ಇನ್ವೈಟ್ ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. 20,000 ಈಕ್ವಿಟಿ ಶೇರ್ಸ್ ಗೆ ಕೊಡ್ತಾ ಇದ್ದಾರೆ ಆಫ್ ರೂಪೀಸ್ 10 each. ಅಂದ್ರೆ ಒಂದು ಶೇರ್ ವ್ಯಾಲ್ಯೂ 10 rupees ಅಂತ ಹೇಳ್ತಾ ಇದ್ದಾರೆ. The whole issue was fully underwritten by the A, B and C. Okay, it is the example for the complete underwriting. ಯಾರಿಗೆ ಅಂಡರ್ರೈಟಿಂಗ್ ಮಾಡ್ತಾ ಇದ್ದಾರೆ? A, B and C. 3 ಪರ್ಸನ್ ಗೆ ಸಾಗರ ಲಿಮಿಟೆಡ್ ಕೊಡ್ತಾ ಇದ್ದಾರೆ. As follows: A 10,000 shares, B 6,000 shares and C 4,000 shares. ಅಂದ್ರೆ ಏನು ಹೇಳ್ತಿದ್ದಾನೆ? It is the gross liability of the underwriters ಹೇಳ್ತಾ ಇದ್ದಾರೆ. A ದು 10,000, B ದು 6,000, C ದು 4,000 shares ಅಂತ ಹೇಳ್ತಾ ಇದ್ದಾನೆ. Next further applications were received for 10,000 shares. Okay, total ಆಗಿ ಅವರು ಇಶ್ಯೂ ಮಾಡ್ತಿರೋದು 20,000 shares. 20,000 shares ಅಲ್ಲಿ ಅವರಿಗೆ ಅಪ್ಲಿಕೇಶನ್ ಸಿಕ್ಕಿರೋದು ಎಷ್ಟು? ಓನ್ಲಿ 10,000 shares ಮಾತ್ರ ಅಂತ ಹೇಳ್ತಾ ಇದ್ದಾನೆ. ಫಾರ್ ವಿಚ್ ಮಾರ್ಕ್ಡ್ ಅಪ್ಲಿಕೇಶನ್ ಆರ್ ಫಾಲೋ. ಓಕೆ, ಮಾರ್ಕ್ಡ್ ಅಪ್ಲಿಕೇಶನ್ ಬಗ್ಗೆ ಹೇಳ್ತಾ ಇದ್ದಾನೆ. ಎ ದು ಮಾರ್ಕ್ಡ್ ಅಪ್ಲಿಕೇಶನ್ 8,000 shares ಅಂತ ಹೇಳ್ತಾ ಇದ್ದಾನೆ. ಬಿ ದು 2,850 shares, ಸಿ ದು 4,150 shares ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ಔಟ್ ದ liability of each underwriters. Okay, each underwriters ನಮಗೆ liability ಕೇಳ್ತಾನೆ. ಈ ಪ್ರಾಬ್ಲಮ್ ಎಕ್ಸಾಂಪಲ್ ಫಾರ್ ದಿ ಕಂಪ್ಲೀಟ್ ಅಂಡರ್ರೈಟರ್. ಏನಕ್ಕೆ ಅಂದ್ರೆ ದ ಹೋಲ್ ಇಶ್ಯೂ ವಾಸ್ ಫುಲ್ಲಿ ಅಂಡರ್ರೈಟರ್ ಅಂತ ಹೇಳ್ತಾನೆ. ಈ ಪ್ರಾಬ್ಲಮ್ ಅಂಡರ್ರೈಟಿಂಗ್. ಫಸ್ಟ್ ಕಂಪನಿಯಲ್ಲಿ ಏನಾಗಿದೆ, ಟೋಟಲ್ ಇಶ್ಯೂ ಆಫ್ ಅಂಡರ್ರೈಟಿಂಗ್ ನೋಡೋಣ. ಇಷ್ಟು ಟೋಟಲ್ ಇಶ್ಯೂ ಆಫ್ underwritten is to 20,000 shares. Next, gross liability of underwriter calculate ಮಾಡೋಣ. Calculations of gross liability of underwriters. Okay, gross liability of underwriters ಪ್ರಾಬ್ಲಮ್ ನಾವು ಹೇಳಿದಾನೆ. A ದು ಎಷ್ಟು 10,000 ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ B ದು 6,000 shares ಅಂತ ಹೇಳ್ತಾ ಇದ್ದಾನೆ. ಸಿ ದು ಇಷ್ಟು ಟೋಟಲ್ 4,000 shares ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಅಲ್ಲಿ ಟೋಟಲ್ ಆಗಿ ಎಷ್ಟು ಬರುತ್ತೆ? 20,000. ಟೋಟಲ್ ಎಷ್ಟು ಬರುತ್ತೆ? 20,000 ಬರುತ್ತೆ. ಇಟ್ ಈಸ್ ದ ಗ್ರಾಸ್ ಲಯಬಿಲಿಟಿ ಆಫ್ ದಿ ಈಚ್ ಅಂಡರ್ರೈಟರ್. ನೆಕ್ಸ್ಟ್ ಗ್ರಾಸ್ ಲಯಬಿಲಿಟಿ ಸಿಕ್ಕಿದ್ರೆ ನಾವು ಯಾವ ಕ್ಯಾಲ್ಕುಲೇಟ್ ದ ಗ್ರಾಸ್ ಲಯಬಿಲಿಟಿ ರೇಷಿಯೋ. ಹಾಗಾದ್ರೆ ಕ್ಯಾಲ್ಕುಲೇಷನ್ಸ್ ಆಫ್ ಗ್ರಾಸ್ liability ratio. Okay, gross liability ratio ಯಾವ ತರ ಮಾಡ್ಕೊತೀರಾ ಅಂದ್ರೆ ಅವರಿಗೆ ಏನು ಅವರ liability ಏನು ಕೊಟ್ಟಿದ್ದಾನೆ ಅದನ್ನ ಮಾಡ್ಕೊತೀವಿ. ಓಕೆ, ಎ ದು 10,000 ಕೊಟ್ಟಿದ್ದಾನೆ, ಇಷ್ಟು ಬಿ ದು 6,000, ನೆಕ್ಸ್ಟ್ ಸಿ ದು 4,000. ಇದಕ್ಕೆ ರೇಷಿಯೋ ಮಾಡ್ಬಿಟ್ರೆ ಫಸ್ಟ್ 3 zeros ಕ್ಯಾನ್ಸಲ್ ಆಗುತ್ತಾ, ಇಷ್ಟು 2 ಇಂದ ಡಿವೈಡ್ ಆಗುತ್ತೆ. 2 ಇಂದ 5:3:2. It is the ratio of the gross liability ratio. Next we are calculate the total market application. Calculations of total
marked applications. Marked application. Okay, marked application to problem navne easily kottidane. A to 8000 shares. A is equal to 8000 shares. It is the marked applications of A person. Next B ಎಷ್ಟು ಅಂತ ಹೇಳ್ತಾ ಇದ್ದಾನೆ 2850 shares. C is the 4150 shares. ಹಾಗಾದ್ರೆ ಟೋಟಲ್ ಮಾರ್ಕೆಟ್ ಅಪ್ಲಿಕೇಶನ್ ಎಷ್ಟು ಬರುತ್ತೆ ಅಂದ್ರೆ 15000. 15000 is the total market application. Next ನಮಗೆ ಗ್ರಾಸ್ ಲಯಬಿಲಿಟಿ ಏನು ಅಂತ ಗೊತ್ತಾಯಿತು, ನೆಕ್ಸ್ಟ್ ಗ್ರಾಸ್ ಲಯಬಿಲಿಟಿ ರೇಷಿಯೋ ಗೊತ್ತಾಯಿತು, ನೆಕ್ಸ್ಟ್ ಟೋಟಲ್ ಮಾರ್ಕೆಟ್ ಅಪ್ಲಿಕೇಶನ್ಸ್ ಗೊತ್ತಾಯಿತು. ನೆಕ್ಸ್ಟ್ ನಮಗೆ ಏನು ಕ್ಯಾಲ್ಕುಲೇಟ್ ಮಾಡೋಣ, ಟೋಟಲ್ ಅನ್ಮಾರ್ಕೆಡ್ ಅಪ್ಲಿಕೇಶನ್ ಅನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾದ್ರೆ ಕ್ಯಾಲ್ಕುಲೇಷನ್ಸ್ ಆಫ್ ಟೋಟಲ್ ಅನ್ಮಾರ್ಕೆಡ್ applications. ಅದನ್ನು ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು, ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಟೋಟಲ್ ಮಾರ್ಕೆಟ್ ಅಪ್ಲಿಕೇಶನ್. ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಟೋಟಲ್ ಅಪ್ಲಿಕೇಶನ್ ರಿಸೀವ್ ಆಗಿರೋದು 16000. ಇದ್ರಾಗ ಏನು ಲೆಸ್ ಮಾಡ್ಕೋಬೇಕು, ಲೆಸ್ ಟೋಟಲ್ ಮಾರ್ಕೆಟ್ ಅಪ್ಲಿಕೇಶನ್. ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ವಿ. ಟೋಟಲ್ ಮಾರ್ಕೆಟ್ ಅಪ್ಲಿಕೇಶನ್ ಇಷ್ಟು, ಟೋಟಲ್ ಮಾರ್ಕೆಟ್ ಅಪ್ಲಿಕೇಶನ್ ಎಷ್ಟು ನಿಮಗೆ 15000 ಬಂದಿದೆ. ಹಾಗಾದ್ರೆ ಅಭಿಮಾನಿ 1000 shares. Remaining 1000 shares in the unmarked applications. Unmarked applications. Next ನಮಗೆ ಏನಿತ್ತು, ಈಗ ಟೋಟಲ್ ಅನ್ಮಾರ್ಕ್ಡ್ ಇತ್ತು. there is a distribution of unmarked applications ನೋಡೋಣ. ಟೋಟಲ್ distribution of unmarked application. ಓಕೆ, ಇದನ್ನ ಯಾವ ಬೇಸ್ ಮಾಡ್ಕೊಂಡ್ರೆ ಗ್ರಾಸ್ ಲಯಬಿಲಿಟಿ ರೇಷಿಯೋ ಬಂದಿದೆ. ಟೋಟಲ್ ಅನ್ಮಾರ್ಕ್ಡ್ ಇರೋದು 1000. ಟೋಟಲ್ ಅನ್ಮಾರ್ಕ್ಡ್ application is 1000. ಈ 1000 ನ ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅಂದ್ರೆ ಆ ಮೂರು ಜನರಿಗೆ A, ನೆಕ್ಸ್ಟ್ B, ನೆಕ್ಸ್ಟ್ C. ಯಾವ ರೇಷಿಯೋ ಮಾಡ್ಕೋಬೇಕು ಅಂದ್ರೆ 5:3:2. ಈ ರೇಷಿಯೋ ಬೇಸ್ ಮೇಲೆ ನಾವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ತಿಳ್ಬೇಕು. ಇದು ಕ್ಯಾಲ್ಕುಲೇಟ್ ಮಾಡೋಣ. A is equal to ಎಷ್ಟು ಇರುತ್ತೆ, 5 divided by 10 into 1000. ಹಾಗಾದ್ರೆ ಏದು ಅನ್ಮಾರ್ಕ್ಡ್ ಶೇರ್ಸ್ ಎಷ್ಟು ಬರುತ್ತೆ ಅಂದ್ರೆ 500 shares. ನೆಕ್ಸ್ಟ್ B ಇದು ಎಷ್ಟಿದೆ, 3 divided by 10 into 1000. ಹಾಗಾದ್ರೆ B ಎಷ್ಟು ಬರುತ್ತೆ, 300 shares. Next, in the case of C, it is a 2 divided by 10 into 1000 is equal to 200 shares. These are the unmarked applications of certain person. Okay, next ಏನಾಯ್ತು ನಮಗೆ, ಈಗ ನೆಕ್ಸ್ಟ್ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದ್ರೆ there is a total unsubscribed shares. ಟೋಟಲ್ ಆಗಿ unsubscribed shares ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ.
unsubscribed shares ಅಂದ್ರೆ unsubscribed shares ಅಂದ್ರೆ sold ಆಗದಲೇ ಇರೋ shares ನ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಅದು ಯಾವಪ್ಪ ಅಂದ್ರೆ ಟೋಟಲ್ ಇಶ್ಯೂ ಆಫ್ ಅಂಡರ್ ರೈಟಿಂಗ್ ಮಾಡ್ಕೊಳ್ಳೋದು ಎಷ್ಟು, ಟೋಟಲ್ issue of underwriting is equal to 20,000 shares. 20,000 shares. Next, इधर ये डेसिमल को less total application received. Total application received. Total application received ಆಗಿದೆ ಎಷ್ಟು 16,000. Okay, less ಮಾಡಿ ಎಷ್ಟು ಬರುತ್ತೆ ರಿಮೈನಿಂಗ್ 4,000 shares are the unsubscribed shares. Total ಹಾಗಾದ್ರೆ ಎಷ್ಟು ಬರುತ್ತೆ unsubscribed shares ನಮಗೆ 4,000 ಬರುತ್ತೆ. ಓಕೆ, ನಾವು ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಿದೀವಿ ಅಂದ್ರೆ there is a gross liability of each underwriting ಕ್ಯಾಲ್ಕುಲೇಟ್ ಮಾಡಿದೀವಿ, ಮತ್ತೆ gross liability ratio ನ ಕ್ಯಾಲ್ಕುಲೇಟ್ ಮಾಡಿದೀವಿ, ಟೋಟಲ್ ಮಾರ್ಕ್ಡ್ ಅಪ್ಲಿಕೇಶನ್ ಮತ್ತೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ, ಮತ್ತೆ ಡಿಸ್ಟ್ರಿಬ್ಯೂಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಆನ್ ದಿ ಗ್ರಾಸ್ ಲಯಬಿಲಿಟಿ ರೇಷಿಯೋ 5:3:2. ನೆಕ್ಸ್ಟ್ ಟೋಟಲ್ unsubscribed shares ನಾವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ನೆಕ್ಸ್ಟ್ we can show you the statement of the net liability of the each underwriter. Statement showing the net liability of each underwriters. Each underwriters. First one column, particular column. Next to A shares, B shares, C shares and total. Do particular. Next A shares, next B shares, C shares, next to total shares. Total shares. It is the statement of the each underwriters. Next one we gross liability ಗೊತ್ತಿದೆ. ಅದಕ್ಕೆ ಫಸ್ಟ್ gross liability ಕ್ಯಾಲ್ಕುಲೇಟ್ ಮಾಡೋಣ. gross liability ಎಷ್ಟು ಬರುತ್ತೆ, ಏದು 10,000 ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, ಅವನಿಗೆ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ. ಸಿದು 6,000 ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಸಿದು 4,000, ಟೋಟಲ್ ಎಷ್ಟು ಬರುತ್ತೆ, ಇಟ್ ಇಸ್ ದ 20,000 shares. ಗ್ರಾಸ್ ಲಯಬಿಲಿಟಿ ಆಯಿತು. ನೆಕ್ಸ್ಟ್ ಪ್ಲಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕ್ರೆಡಿಟ್ ಟು ಅಂಡರ್ರೈಟರ್ ಆನ್ ಗ್ರಾಸ್ ಲಯಬಿಲಿಟಿ ರೇಷಿಯೋ ಪ್ಲಸ್ unmarked application
credited to underwriter in gross liability ratio in 5:3:2 ಈ ರೇಷಿಯೋ ಪ್ರಕಾರ ಏನು ಮಾಡ್ತೀವಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಮಾಡ್ತೀವಿ. ಇದು ನಾನು ಕ್ಯಾಲ್ಕುಲೇಷನ್ಸ್ ತೋರಿಸಿದ್ದೀನಿ. ಎಷ್ಟು ಬರುತ್ತೆ? ಎದು 500 ಬರುತ್ತೆ, ಬಿದು 300, ಸಿದು 200. ಟೋಟಲ್ ಎಷ್ಟು ಬರುತ್ತೆ? ಗ್ರಾಸ್ ಲಯಬಿಲಿಟಿ ರೇಷಿಯೋ ಈಸ್ 10,000. ಸಾರಿ, ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಬರುತ್ತೆ. ಇದನ್ನ ಲೆಸ್ ಮಾಡಿದ್ರೆ ರಿಮೈನಿಂಗ್ ಎಷ್ಟು ಬರುತ್ತೆ ಅಂದ್ರೆ ಇದು 9,500, ನೆಕ್ಸ್ಟ್ 5,700, 3,800, ಟೋಟಲ್ 19,000. sorry ಇದು 1,000, ಟೋಟಲ್ 19,000 ಅದು. ಓಕೆ, ನೆಕ್ಸ್ಟ್ ಏನಾಯ್ತು? ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಲೆಸ್ ಮಾಡಿದ್ವಿ. ಟೋಟಲ್ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಮಾರ್ಕ್ಡ್ ಅಪ್ಲಿಕೇಶನ್ ನ ಲೆಸ್ ಮಾಡ್ಕೋಬೇಕು. ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ ಆಫ್ ಅಂಡರ್ರೈಟರ್ಸ್. ಓಕೆ, ಮಾರ್ಕ್ಡ್ ಅಪ್ಲಿಕೇಶನ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದೀವಿ. ಎಷ್ಟು ಬರುತ್ತೆ ಅಂದ್ರೆ ಮಾರ್ಕ್ಡ್ ಅಪ್ಲಿಕೇಶನ್ ಎದು 8,000, ನೆಕ್ಸ್ಟ್ ಬಿದು 2,850, ಸಿದು 4,150. ಟೋಟಲ್ ಎಷ್ಟು ಬರುತ್ತೆ? ಇದು 15,000 ಬರುತ್ತೆ. ನೆಕ್ಸ್ಟ್ ಲೆಸ್ ಮಾಡಿದ್ರೆ ರಿಮೈನಿಂಗ್ ಎಷ್ಟು ಬರುತ್ತೆ ಆನ್ಸರ್ ಅಂದ್ರೆ ಇನ್ ದ ಕೇಸ್ ಆಫ್ ಎದು 1,500, ನೆಕ್ಸ್ಟ್ ಬಿದು ಇದು ಎಷ್ಟು ಬರುತ್ತೆ ಅಂದ್ರೆ 280, 2,850. ಸಿದು ಎಷ್ಟು ಬರುತ್ತೆ ಅಂದ್ರೆ ಎಕ್ಸಸ್ ಬರುತ್ತೆ, ಎಕ್ಸಸ್ 350 ಬರುತ್ತೆ. ಓಕೆ, ಎಕ್ಸಸ್ ನ ಯಾವಾಗಲೂ ಮೈನಸ್ ಇಂದ ಇಂಡಿಕೇಟ್ ಮಾಡ್ತೀವಿ. ಟೋಟಲ್ 4,000. ಓಕೆ, ಇಲ್ಲಿ ನಾವು ಮಾರ್ಕ್ಡ್ ಅಪ್ಲಿಕೇಶನ್ ಲೆಸ್ ಮಾಡಿದ್ರೆ ಎದು 1,500 ಬರುತ್ತೆ, ಬಿದು 2,850 ಬರುತ್ತೆ, ಸಿದು ಎಷ್ಟು ಬರುತ್ತೆ ಅಂದ್ರೆ ಎಕ್ಸಸ್ ಇನ್ ದ ಕೇಸ್ ಆಫ್ ದಿ ಸರ್ಪ್ಲಸ್. ಓಕೆ, ಸರ್ಪ್ಲಸ್ ಎಷ್ಟು ಬರುತ್ತೆ? 350 ಬರುತ್ತೆ, ಟೋಟಲ್ 4,000 ಬರುತ್ತೆ. ನೆಕ್ಸ್ಟ್ ನೀವು ಏನ್ ಮಾಡಬೇಕು ಅಂದ್ರೆ ಇಲ್ಲಿ ಸಿದು ಎಕ್ಸಸ್ ಅಪ್ಲಿಕೇಶನ್ ಬಂದಿದೆ, ಇಲ್ಲಿ ಸಿದು ಏನು ಎಕ್ಸಸ್ ಬಂದಿದೆ, ಏನು ಸರ್ಪ್ಲಸ್ ಬಂದಿದೆ, ಅವನು ಎಕ್ಸ್ಟ್ರಾ ಶೇರ್ಸ್ ಅದನ್ನ ಅವನು ಏನ್ ಮಾಡ್ತಾನೆ, ಬಿ ಎ ಮತ್ತೆ ಬಿ ಗೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ ಆನ್ ದ ಬೇಸ್ ಆಫ್ ದಿ ಗ್ರಾಸ್ ಲಯಬಿಲಿಟಿ ರೇಷಿಯೋ. ಅದಕ್ಕೋಸ್ಕರ ನೆಕ್ಸ್ಟ್ ಮಾಡ್ಕೋಬೇಕು ಏನು ಸರ್ಪ್ಲಸ್ ಬಂದಿದೆ ಲೆಸ್ ಸರ್ಪ್ಲಸ್ ಅಪ್ಲಿಕೇಶನ್ ಆಫ್ ಸಿ, surplus of C credited to A and B on gross liability ratio. ಗ್ರಾಸ್ ಲಯಬಿಲಿಟಿ ರೇಷಿಯೋ ಕೂಡ ಹಂಚಬೇಕು. ಓಕೆ, ಟೋಟಲ್ ಯಾವ ತರ ಮಾಡ್ಕೋಬೇಕು ಅಂದ್ರೆ ಇಲ್ಲಿ 350 ಬರುತ್ತೆ. ಟೋಟಲ್ 350 ನ ಏಜ್ ಎಷ್ಟು ಬರುತ್ತೆ ಅಂದ್ರೆ ಇನ್ ದ ಕೇಸ್ ಆಫ್ ದಿ 5/8 ಮಾಡ್ಕೊಂಡ್ರೆ ಟೋಟಲ್ ಎಷ್ಟು ಬರುತ್ತೆ ಅಂದ್ರೆ 290 ಬರುತ್ತೆ. ನೆಕ್ಸ್ಟ್ 350 ನ 3/8 ಮಾಡಿದ್ರೆ ಎಷ್ಟು ಬರುತ್ತೆ? 131. ಟೋಟಲ್ ಏನಾಗುತ್ತೆ? ಹಾಗಾದ್ರೆ ಇಲ್ಲಿ ಎಷ್ಟು ಬರುತ್ತೆ? ಇದು -290 -131, ಇದು -350 ಮಾಡ್ಕೊಂಡು ಎಷ್ಟು ಬರುತ್ತೆ ಅಂದ್ರೆ ಇದಕ್ಕೆ
ನೆಕ್ಸ್ಟ್ ಅದನ್ನ ಲೆಸ್ ಮಾಡಿದ್ರೆ ಏನಾಗುತ್ತೆ ಓಕೆ ರಿಮೈನಿಂಗ್ 1281 2790 okay next to see the ಏನು ಬರಲ್ಲ ನೀನು ಬರ okay this is the net liability of the underwriters ಹಾಗಾದ್ರೆ net liability of underwriters it is the net liability of underwriter okay ನೋಡಿ ಪ್ರಾಬ್ಲಮ್ ಅಲ್ಲಿ ಸ್ಟೇಟ್ಮೆಂಟ್ ಎಕ್ಸ್ಪ್ಲೈನ್ ಮಾಡ್ತೀನಿ okay ಸ್ಟೇಟ್ಮೆಂಟ್ ಅಲ್ಲಿ ಗ್ರಾಸ್ ಲಯಬಿಲಿಟಿ ಕೊಟ್ಟಿದ್ದಾನೆ a ದು 10000 b ದು 6000 c ದು 4000 it is given in the problem next in the case of the gross liability next we can less the unmarked application credited to the underwriter on the gross liability ratio ನಮಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ವಿ ಅವಾಗ ನಮಗೆ ಎಷ್ಟು ಅಂತ ಇದು 500 ಬರುತ್ತೆ b ಇದು 300 c ಇದು 200 ಟೋಟಲ್ 1000 ಹಾಗಾದ್ರೆ ಗ್ರಾಸ್ ಲಯಬಿಲಿಟಿ ಅಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಲೆಸ್ ಮಾಡಿದ್ರೆ 950 5700 3800 ಟೋಟಲ್ 90 ನೆಕ್ಸ್ಟ್ ನಾವು ಏನು ಮಾಡಬೇಕು ವಿ ಕ್ಯಾನ್ ಲೆಸ್ ದ ಮಾರ್ಕ್ಡ್ ಅಪ್ಲಿಕೇಶನ್ ಆಫ್ ಅಂಡರ್ರೈಟರ್ಸ್ ಇದನ್ನ ಪ್ರಾಬ್ಲಮ್ ಅಲ್ಲಿ ಅವನೇ ಕೊಟ್ಟಿದ್ದಾನೆ ಎಷ್ಟು 8000 2850 c ಇದು 4150 ಟೋಟಲ್ 15000 ಓಕೆ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ 1500 in the case of a 2850 in the case of b c ಇದು ಎಕ್ಸೆಸ್ ಬರುತ್ತೆ ಎಕ್ಸೆಸ್ in the form of surplus ಅವನು ಎಕ್ಸೆಸ್ ಆಗಿದೆ ಅದಕ್ಕೆ ಏನು ಸ್ಟೇಟ್ ಮಾಡ್ತೀವಿ ಅದನ್ನ -350 ಬರುತ್ತೆ ಟೋಟಲ್ 4000 ಬರುತ್ತೆ ಏನು ಮಾಡಬೇಕು ಅಂದ್ರೆ ಏನು ಎಕ್ಸೆಸ್ ಶೇಷ ಆಗಿದೆ ಯಾರು ಎಕ್ಸೆಸ್ ಆಗಿದ್ದು c ಇದು ಏನು ಎಕ್ಸೆಸ್ ಆಗಿದೆ ಅದನ್ನ ಏನು ಮಾಡಬೇಕು ಅಂದ್ರೆ ಬೇರೆ ಪರ್ಸನ್ ಗೆ ಡಿವೈಡ್ ಮಾಡಬೇಕು ಬೇರೆ ಪರ್ಸನ್ ಯಾರು a ಮತ್ತೆ b ಓಕೆ ಅದಕ್ಕೆ ಏನು ಮಾಡ್ತೀವಿ ಲೆಸ್ surplus of c credited to the a and b on gross liability ratio okay a and b ಗೆ ಏನು ಮಾಡಬೇಕು gross liability ratio ಇದೆ gross liability ratio ಎಷ್ಟು ಬರುತ್ತೆ 5:3 ಬರುತ್ತೆ in the case of a and b ಅದಕ್ಕೋಸ್ಕರ 350 ನ 5/8 ಮಾಡಿದ್ರೆ 280 ಬರುತ್ತೆ 350 ನ 3/8 ಮಾಡಿದ್ರೆ 131 rupees ಬರುತ್ತೆ ಹಾಗಾದ್ರೆ ಇದನ್ನ ಎಕ್ಸೆಸ್ ಸರ್ಪ್ಲಸ್ ನ ಶೇರ್ಸ್ ನ a ಮತ್ತೆ b ಗೆ ಎಷ್ಟು ಬರುತ್ತೆ -290 -131 -350 ಮಾಡಿದ್ರೆ ಏನು ಬರುತ್ತೆ a ದು ಗ್ರಾಸ್ ನೆಟ್ ಲಯಬಿಲಿಟಿ ಆಫ್ ಅಂಡರ್ರೈಟರ್ 1281 b ದು 2790 ನೆಕ್ಸ್ಟ್ c ದು ಏನು ಬರುತ್ತೆ ನೀನು ಬರುತ್ತೆ ಏನಕ್ಕೆ ಅಂದ್ರೆ ಆಲ್ರೆಡಿ ಅವನು ಎಕ್ಸೆಸ್ ಆಗಿದೆ ಓಕೆ ಅದಕ್ಕೋಸ್ಕರ ಏನು ಬರುತ್ತೆ ನೀನು ಬರುತ್ತೆ ಓಕೆ ದಿಸ್ ಇಸ್ ದ net liability of the underwriter and also it is the solution for the third one problem. Thank you so much.